ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಿಭಜನೆ ಅಧಿಕ ಮಾಸದಲ್ಲಿ ವಿಶೇಷ. ಆದರೆ ಹರಿಭಜನೆ ಇಂಥ ಸಮಯದಲ್ಲೇ ಮಾಡಬೇಕು ಅಂತ ನಿಯಮ ಇಲ್ಲ. ದಾಸರು ಹೇಳುವುದು ಹೇಗೆ? ಹರಿಭಜನೆ ಮಾಡೋ ನಿರಂತರ, ಪರಗತಿಗಿದು ನಿರ್ಧಾರ. ಹಾಗಾದರೆ ಪರಗತಿಗೆ ಹರಿಭಜನೆ ಬಹಳ ಮುಖ್ಯ. ಅದನ್ನು ನಡೆಸುವುದಕ್ಕೆ ಇಂತಹ ಕಾಲ ಅಂತ ನಿಯಮ ಇಲ್ಲ. ಅದು ನಿರಂತರ ಮಾಡಬೇಕು. ನಿರಂತರ ಅನ್ನೋ ಶಬ್ದಕ್ಕೆ ಅಂತರ ಇರಬಾರ್ದು ಅಂತ ಅರ್ಥ. ಅನಂತರ, ನಿರಂತರ ಅಂತ ಎರಡು ಶಬ್ದವನ್ನು ನಾವು ನಿರಂತರ ಬಳಸ್ತೇವೆ. ಅನಂತರ ಅಂದರೆ ಅದಾದ ಮೇಲೆ ಅಂತ ಅಲ್ವ ಅರ್ಥ. ನಾನು ಊಟವಾದ ನಂತರ, ಅದು ಊಟವಾದ ನಂತರ ಅಲ್ಲ, ಊಟವಾದ ಅನಂತರ. ಅದು ಕನ್ನಡದಲ್ಲಿ ಲೋಪಸಂಧಿ ಆಗ್ತದೆ, ಊಟವಾದ ನಂತರ ಆಗುತ್ತೆ. ನಿಜವಾಗಿ ನಂತರ ಅನ್ನೋ ಒಂದು ಶಬ್ದವೇ ಇಲ್ಲ, ಇರುವುದು ಅನಂತರ ಅಂತ ಮಾತ್ರ ಶಬ್ದ. ನಂತರ ಅನ್ನೋದು ಅಪಭ್ರಷ್ಟವಾದ ಕೆಟ್ಟ ಶಬ್ದ. ಕನ್ನಡದಲ್ಲೂ ನಂತರ ಅನ್ನೋ ಶಬ್ದ ಇಲ್ಲ, ಅನಂತರ ಶಬ್ದ. ಅನಂತರ ಅಂತ ಹೇಳಿದರೆ ಮಧ್ಯದಲ್ಲಿ ತಡೆ ಇಲ್ಲ ಅಂತ ಅರ್ಥ. ಊಟವಾದ ನಂತರ ಕೈ ತೊಳೆದೆ ಅಂದರೆ ಊಟಕ್ಕೂ ಕೈ ತೊಳೆಯುವಿಕೆಗೂ ಮಧ್ಯದಲ್ಲಿ ತಡೆ ಇಲ್ಲ. ಅಂತರ ಅಂದರೆ ತಡೆ. ನನಗೂ ಅವರಿಗೂ ಸಿಕ್ಕಾಪಟ್ಟೆ ಅಂತರ ಇದೆ ಅಂದರೆ ಅಂತರ ಅಂದರೆ ತಡೆ ಇದೆ ಅಂತ ಅರ್ಥ. ಅನಂತರ ಅಂದರೆ ತಡೆ ಇರಬಾರ್ದು. ಅನಂತರ ಶಬ್ದಕ್ಕೂ ನಿರಂತರ ಶಬ್ದಕ್ಕೂ ಅರ್ಥ ಒಂದೇ. ನಿರ್ಗತಂ ಅಂತರಂ, ಅಂತರ ತಡೆ ಇಲ್ಲ, ಮಧ್ಯದಲ್ಲಿ ಕಾಲ ವ್ಯವಧಾನ ಇಲ್ಲ. ಹಾಗಾದರೆ ಹರಿಭಜನೆ ಮಾಡೋ ನಿರಂತರ ಅಂತ ಹೇಳಿದರೆ ಎಲ್ಲ ಕಾಲದಲ್ಲೂ ಹರಿಭಜನೆ ನಡೆಸಬೇಕು ಅಂತ. ಎಲ್ಲ ಕಾಲದಲ್ಲೂ ಹರಿಭಜನೆ ನಡೆಸಿದರೆ ಲೋಕ ವ್ಯವಹಾರ, ಮನೆ ವಾರ್ತೆ, ಇದರ ವ್ಯವಸ್ಥೆ ಹೇಗೆ? ಮನೆ ವಾರ್ತೆಯೂ ಹರಿಭಜನೆ ಆಗಬೇಕು ಅಂತ ವಿಷಯ ಇರೋದು. ಆದ್ದರಿಂದಲೇ ಹೆಂಗಸರು ಜಾಸ್ತಿ ಹರಿಭಜನೆಯಲ್ಲಿ ತೊಡಗಿಸಿಕೊಳ್ಳು. ನಾವು 33 ಜನ ಗಂಡಸರು ಬಂದು ಅಂತ ಹೇಳಿದರೆ ಹರಿಭಜನೆಗೆ ತಾಳ ಹಿಡ್ಕೊಂಡು ಬರುವುದಿಲ್ಲ. ಬೇಕಾದರೆ ಹರಿಭಜನೆ ಮಾಡುವುದರ ಮುಂದೆ ಕೂತಿರ್ತಾರೆ ಹೊರತು ತಾವು ತಾಳ ಹಿಡ್ಕೊಂಡು ಕೂಡುವುದು ಕಷ್ಟ. ಸ್ತ್ರೀಯರಿಗೆ ಮತ್ತು ಹರಿಭಜನೆಗೆ ಒಂದು ನಿಕಟ ಸಂಬಂಧ ಇದೆ. ಆದರೆ ವಿಶೇಷ ಅಂತ ಹೇಳಿದರೆ ಎರಡು ಅಂಶ ಇದೆ ಇದರಲ್ಲಿ. ಹೆಚ್ಚು ದಾಸರುಗಳು ಎಲ್ಲ ದಾಸಿಯರಿಗಿಂತ ದಾಸರು ಜಾಸ್ತಿ. ನಾನು ಹರಿದಾಸಿಯರನ್ನು ಹೆಚ್ಚು ಸಂಖ್ಯೆಯಲ್ಲಿ ಸಂಗ್ರಹ ಮಾಡ್ತೇನೆ ಅಂತ ನಮ್ಮ ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಮನೆಯವರು, ರಾಜಲಕ್ಷ್ಮಿ ಪಾರ್ಥಸಾರಥಿಯವರು, ಹರಿದಾಸಿಯರು ಸಿಕ್ಕಾಪಟ್ಟೆ ಇದ್ದಾರೆ ಅಂತ ಲೆಕ್ಕ ಹಾಕಿ ನೋಡಿದರು. ಅವರಿಗೆ ಇದು 800 ಸಿಕ್ಕಿದ್ದು, ಅದು ಬರೀ 120 ಸಿಕ್ಕಿದ್ದು. ಅಂದ ಹರಿದಾಸರ ಸಂಖ್ಯೆ ಜಾಸ್ತಿ. ಹರಿದಾಸಿಯರು ಅಂತ ಪದ್ಯ ರಚನೆ ಮಾಡಿದಂತಹ ಅಂಕಿತವನ್ನಿಟ್ಟುಕೊಂಡು ಕುಣಿದು ಕುಪ್ಪಳಿಸಿ ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿದು ಹರಿದಾಸತ್ವವನ್ನು ತನ್ನಲ್ಲಿ ಆವಾಹನೆ ಮಾಡಿಕೊಂಡ ಹರಿದಾಸಿಯರ ಸಂಖ್ಯೆ ಕ್ಷೀಣ ಇದೆ. ಆದರೆ ಮಾಡಿಕೊಟ್ಟ ಹರಿದಾಸರು ಮಾಡಿಕೊಟ್ಟ ಪದ್ಯವನ್ನು ಹಾಡುವವರ ಸಂಖ್ಯೆ ಗಂಡಸರಲ್ಲಿ ಬಹಳ ಕಡಿಮೆ, ಹೆಂಗಸರಲ್ಲಿ ಬಹಳ ಜಾಸ್ತಿ. ಒಟ್ಟಂದದಲ್ಲಿ ಏನಾಯಿತು? ಸಾಧನೆ ಎರಡು ಕಡೆಯಲ್ಲೂ ನಡೆಯಿತು. ಅದರಿಂದ ಗಂಡಸರು ಹೆಂಗಸರು ಅಂತ ಬೇಡ, ಸಾಧನೆ ಎಲ್ಲ ಕಡೆಯಲ್ಲೂ ನಡೆಯುತ್ತೆ. ಪದ್ಯವನ್ನು ಹಾಡುವಾಗ ಅದು ಸ್ತ್ರೀಯರಲ್ಲಿ ಜಾಸ್ತಿ ಯಾಕೆ ಅಂತೇಳಿ ವೇದವ್ಯಾಸರು ಒಂದು ಕಡೆ ವಿಮರ್ಶೆ ಮಾಡಿದ್ದಾರೆ. ಏನಂದರೆ, ಈ ಪ್ರವಚನ, ಶಾಸ್ತ್ರಾಧ್ಯಯನ, ಶಾಸ್ತ್ರ ಕೋಲಾಹಲ, ಶಾಸ್ತ್ರಾರ್ಥ ಗೋಷ್ಠಿ ಇದನ್ನೆಲ್ಲ ನೀವು ನೋಡಿರ್ತೀರಿ. ಏನು ವಿದ್ವಾಂಸರು ಗಲಾಟೆ ಮಾಡ್ತಾ ಇದ್ದಾರೋ ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಇದೆಲ್ಲ ಶಾಸ್ತ್ರಾರ್ಥ ಗೋಷ್ಠಿ. ಇದರಿಂದ ಯಾವುದೋ ಒಂದು ತತ್ವದ ನಿರ್ಧಾರ ಆಗ್ತದೆ ಅಥವಾ ಎಡ್ಜರ್ನ್ ಆಗ್ತದೆ, ನಾಳೆ ನೋಡುವ ಅಂತೇಳಿ ಮುಂದುವರಿತದೆ. ಈ ರೀತಿಯ ಶಾಸ್ತ್ರಾರ್ಥ ಗೋಷ್ಠಿಯಲ್ಲಿ ಪುರುಷರು ಹೆಚ್ಚು ಭಾಗವಹಿಸ್ತಾರೆ. ಯಾಕಂದರೆ ಅವೆಲ್ಲವೂ ಬುದ್ಧಿ ಪ್ರಧಾನವಾದ ವಿಷಯ. ಆದರೆ ಈ ಭಜನೆ ಏನಿದೆ, ನಾವು ತಾಳ ತಟ್ಟಿ ತಂಬೂರಿ ಮೀಟಿ ಮಾಡತಕ್ಕಂತಹ ಭಗವಂತನ ಗಾನ, ಅದು ಬುದ್ಧಿ ಪ್ರಾಧಾನ್ಯ ಅನ್ನುವುದಕ್ಕಿಂತ ಹೆಚ್ಚು ಭಾವ ಪ್ರಾಧಾನ್ಯವನ್ನು ಹೊಂದಿತ್ತು. ಇಲ್ಲಿ ಭಕ್ತಿ ಭಾವುಕತೆ ಬೇಕು, ಶರಣಾಗತಿ ಪ್ರಮುಖವಾಗ್ತದೆ. ಬೌದ್ಧಿಕವಾಗಿ ಭಾರೀ ವಿಮರ್ಶೆ ಮಾಡಿ ಅದಕ್ಕೇನರ್ಥ ಇದಕ್ಕೇನರ್ಥ ಅಂತೆಲ್ಲ ತಿಳ್ಕೊಂಡು ಅದು ಹರಿದಾಸರು ಹೇಳಿದ್ದು ಸರಿ ಇಲ್ಲ, ಇದು ಸರಿ ಉಂಟು, ಆ ಶಬ್ದ ಸರಿ ಹೊಂದುವುದಿಲ್ಲ, ಈ ಶಬ್ದ ಹಾಕಬೇಕು, ಇದೆಲ್ಲ ಎಲ್ಲಿ? ಬುದ್ಧಿ ಪ್ರಾಧಾನ್ಯ. ಆದರೆ ಅದೇ ಶಬ್ದವನ್ನು ಹಿಡ್ಕೊಂಡು ಸಿಕ್ಕಾಬಟ್ಟೆ ಎಳೆದು ಅಲ್ಲಿಗೊಂದು ರಾಗ ಹಾಕಿ ಅದರಿಂದ ಇನ್ನೊಂದು ಆಲಾಪನೆ ಹಾಕಿಕೊಂಡು ಎಲ್ಲ ಮಾಡುವಂಥದ್ದು ಅದು ಭಾವ ಪ್ರಧಾನವಾದದ್ದು. ಭಗವಂತನ ಮೇಲೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಆಸಕ್ತವಾದಾಗ, ಅದು ಕೂಡ ಏಕಾಗ್ರತೆ, ತನ್ಮಯತೆಯನ್ನು ಪಡೆದಾಗ, ಗಾನದಲ್ಲಿ ನಮಗೆ ಅಕ್ಷರ ತಪ್ಪಿದ್ರೂ ಕೆಲವು ಸಲ ಗೊತ್ತಾಗುವುದಿಲ್ಲ. ಸಂಗೀತ ಬೇರೆ, ಗಾನ ಬೇರೆ. ನಮ್ಮದೆಲ್ಲ ಈಗ ಭಜನೆ ಅಲ್ವಾ, ಕೀರ್ತನೆ ಅಂತ ಇದನ್ನು ಕರೀತೇವೆ. ಅದೇ ಎದ್ದು ನಿಂತು ಕುಣಿದ್ರೆ ಸಂಕೀರ್ತನೆ ಅಂತೆ. ಆರಾಧನೆ ಸಮಾರಾಧನೆ ಇದ್ದ ಹಾಗೆ ಕೀರ್ತನೆ ಸಂಕೀರ್ತನೆಗಳು ಸ್ವಲ್ಪ ವ್ಯತ್ಯಾಸ.
ಕುಣಿದು ಕುಪ್ಪಳಿಸಿ ಭಗವಂತನನ್ನು ಹಾಡಿದರೆ ಸಂಕೀರ್ತನೆ ಆಗ್ತದೆ. ಕೂತುಕೊಂಡೇ ತಾಳ ತಟ್ಟಿಕೊಂಡು ನಾವು ದೇವರ ಪದ್ಯವನ್ನು ಹಾಡ್ತಾ ಹೋದರೆ ಅದಕ್ಕೆ ಕೀರ್ತನೆ ಅಂತ ಹೆಸರಾಗ್ತದೆ. ಅದಕ್ಕೆ ಆಲಾಪನೆಗಳನ್ನು ಲಯಗಳನ್ನು ಎಲ್ಲ ಸೇರಿಸಿಕೊಂಡಾಗ ಅದು ಸಂಗೀತ ಆಗ್ತದೆ. ನಾವು ಹೇಳುವಂಥದ್ದು ಸಂಗೀತ ಅಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ, ಆದರೆ ಇದಕ್ಕೆ ಹೆಸರು ಮಾತ್ರ ಕೀರ್ತನೆ ಅಂತ ಹೆಸರು. ಈ ಕೀರ್ತನೆಯ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ತಾನಾಗಿ ಆ ಪದ್ಯ ಹೇಳ್ತಾ ಇದ್ದ ಹಾಗೆ ಅದು ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬರಾಯನೆಂಬ ಸಾಹುಕಾರ ಅಂತ ನೀವು ಹೇಳ್ತಾ ಹೋದರೆ ಆವಾಗ ಸಾಹುಕಾರ ಅನ್ನೋ ಶಬ್ದಕ್ಕೆ ಏನರ್ಥ ಅದೆಲ್ಲ ವಿಚಾರ ಮಾಡುವುದಿಲ್ಲ ನಾವು. ನಮಗೆ ಎಷ್ಟು ಬರ್ತದೆ ಸಾಹುಕಾರ ಅಂದರೆ ಸುಪ್ರೀಂ ಅಲ್ವಾ? ಸಾಹುಕಾರ ಅಂದರೆ ಅವನು ಸಂಪೂರ್ಣ ಲೀಡರ್, ಎಲ್ಲರನ್ನೂ ನಿಯಂತ್ರಿಸತಕ್ಕಂಥವ, ಸರ್ವಸ್ವಾಮಿ, ಸರ್ವೋತ್ತಮ. ಅಲ್ಲಿಗೆ ಹೋಗಿ ನಿಲ್ತಾನೆ. ಅವನು ಪಂಡರಾಪುರಕ್ಕೆ ಮಾತ್ರ ಸಾಹುಕಾರನ. ಆಮೇಲೆ ಪ್ರಶ್ನೆ ಬರ್ತದೆ ನಮಗೆ, ಇದೆಲ್ಲ ಯಾರಿಗೆ? ಚರ್ಚೆ ಮಾಡುವವರಿಗೆ, ಬೌದ್ಧಿಕವಾದ ವಿಮರ್ಶೆ ಮಾಡುವವರಲ್ಲಿ. ಪಂಡರಾಪುರ ಎಂಬ ದೊಡ್ಡ ನಗರಕ್ಕೆ ವಿಠೋಬರಾಯ ಸಾಹುಕಾರ ಅಂದರೆ ಅಲ್ಲಿಗೆ ಮಾತ್ರ ಸಾಹುಕಾರನ ಅಂತ ಪ್ರಶ್ನೆ ಬರುತ್ತೆ. ವೆಂಕಟೇಶ ತಿರುಪತಿಗೆ ಮಾತ್ರ ಒಡೆಯನು, ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ಅಂತ ಕೇಳ್ತಾರಲ್ವ, ಅಲ್ಲಿ ತಿರುಪತಿಗೆ ಮಾತ್ರ ಅವನು. ಹಾಗಾದರೆ ದೇವರು ಸರ್ವಸ್ವಾಮಿಯಾಗಿದ್ದು ಸರ್ವಾಂತರ್ಯಾಮಿಯಾಗಿದ್ದು ಎಲ್ಲೆಡೆ ತುಂಬಿದ್ದು ಒಂದು ಊರಿಗೆ ರಾಜ ಅಂತ ಹೇಳಿದ ಕೂಡಲೇ ಮಥುರಾಪತಿ ಅಯೋಧ್ಯಾಪತಿ ಅಂತ ದೇವರನ್ನು ಕರೀತಾ ಇದ್ದೇವೆ ಅಂತ ಹೇಳಿದರೆ ಲೀಲೆ ಅಂತ ಅದಕ್ಕೊಂದು ಹೆಸರು ಕೊಡ್ತೇವೆ ನಾವು. ಆ ಮೊದಲೇ ಈ ಸಂಕೀರ್ತನೆ ಹಾಡುವುದಕ್ಕೆ ಶುರು ಮಾಡುವವರು ಭಗವಂತನ ಲೀಲೆ, ಆ ಲೀಲೆಯನ್ನು ನಾವು ಕೊಂಡಾಡ್ತಾ ಇರುವುದು ಅಂತ ಇಷ್ಟು ತಲೆಯಲ್ಲಿ ಇಟ್ಟುಕೊಂಡೇ ಹೊರಡುವುದರಿಂದ ಅವರು ಪ್ರಶ್ನೆ ಮಾಡುವುದಿಲ್ಲ. ಅದರಲ್ಲಿ ಪ್ರಶ್ನೆ ಮಾಡದೇ ಇರುವುದರಿಂದಲೇ ನಾವು ಅದರಲ್ಲಿ ಪೂರ್ಣವಾಗಿ ಭಾವುಕವಾಗಿ ಒಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಿಂದ ಇಲ್ಲಿ ಮನಸ್ಸು ಪ್ರಧಾನ ಆಗ್ತದೆ, ಬುದ್ಧಿ ಗೌಣವಾಗ್ತದೆ. ಎಷ್ಟೋ ಪದ್ಯಗಳಲ್ಲಿ ನಾವು ನಿಲ್ಲಿಸುವ ಜಾಗ ಬೇರೆ ಇರ್ತದೆ, ಅರ್ಥ ಮಾಡುವ ಜಾಗ ಬೇರೆ ಇರ್ತದೆ. ನಾವು ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ಅಂತ ಹೇಳ್ತೇವೆ. ಇದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಪಕ್ಕದಲ್ಲಿ ಕೂತ ಪಂಡಿತರು ತಲೆಗೆರೆದು ಕೂದಲು ಕೆಳಗೆ ಬೀಳ್ತದೆ. ಯಾಕೆಂತ ಹೇಳಿದರೆ ಏನರ್ಥ? ಪವಮಾನ ಮುಖ್ಯ ಪ್ರಾಣ, ಜಗದ ಪ್ರಾಣ, ಜಗತ್ತಿಗೆಲ್ಲ ನೀನೇ ಪ್ರಾಣ, ಉಸಿರು. ಸಂಕರುಷಣ ಅವನಿಗೆ ಹೆಸರುಂಟಾಗೆ, ಸಂಕರುಷಣ ಅಂದರೆ ಭಗವಂತ. ಅದನ್ನು ಸಂಕರುಷಣ ಅಂತ ಪ್ರಾಣನನ್ನು ಕರೆದರೆ ಆಮೇಲೆ ಭವಭಯಾರಣ್ಯ ದಹನ, ಭವ ಅಂದರೆ ಸಂಸಾರ, ಭವಭಯ ಅಂದರೆ ಸಂಸಾರದ ಭಯ, ಆ ಸಂಸಾರದ ಭಯವೆಂಬಂತಹ ಅರಣ್ಯಕ್ಕೆ ದಹನ, ಕಾಡ್ಗಿಚ್ಚಿನ ಹಾಗಿರ್ತಕ್ಕಂಥವ ಅಂತ. ಇಲ್ಲಿ ಸಂಕರುಷಣ ಯಾಕೆ ಬಂದ ಅಂತೇಳಿ ನಮಗೆ ಅರ್ಥವೇ ಆಗೋದಿಲ್ಲ. ಅದೇನಾಗಿದೆ, ನಾವು ಸಂಗೀತದಲ್ಲಿ ಗಾನ ಪ್ರಧಾನ ಆದ್ದರಿಂದ ಅರ್ಥದ ಕಡೆಗೆ ಹೆಚ್ಚು ಯೋಚನೆ ಮಾಡುವುದಿಲ್ಲ. ನಿಜವಾಗಿ ಏನದು? ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ. ನಾವು ನಿಲ್ಲಿಸುವಾಗ ಆ ಕಡೆ ನಿಲ್ಲಿಸಿದ್ರಿಂದ ಸಮಸ್ಯೆ ಅದ. ಈಗ ಭಗವಂತನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧದಲ್ಲಿ ಸಂಕರ್ಷಣನ ಮಗ ಪ್ರಾಣ ಅಲ್ವಾ, ವಾಸುದೇವ ಮತ್ತು ಮಾಯ. ಇಲ್ಲಿ ಸಂಕರ್ಷಣ ಜಯ, ಜಯ ಸಂಕರ್ಷಣರಿಗೆ ಪ್ರಾಣ ಮಗನಾಗಿ ಹುಟ್ಟಿದ ಅನ್ನುವುದು ಭಾಗವತದಲ್ಲೂ, ಜೊತೆಗೆ ಶ್ರೀಮನ್ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದ ಆರಂಭದ 4ನೇ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಕರ್ಷಣ ರೂಪದಿಂದ, ವಾಸುದೇವ ರೂಪದಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿದ, ಸಂಕರ್ಷಣ ರೂಪದಿಂದ ಜಯಾದೇವಿಯಲ್ಲಿ ಪ್ರಾಣ ಹುಟ್ಟಿದ ಅಂತ. ಹಾಗಾಗಿ ಪ್ರಾಣ ಯದ್ಭವ ಸಂಕರುಷಣ ಭವ, ಸಂಕರ್ಷಣಾತ್ ಭವತೀತಿ ಸಂಕರ್ಷಣ ಭವ ಅಂದರೆ ಸಂಕರುಷಣನ ಮಗ. ಅವನು ಭಯಾರಣ್ಯ ದಹನ, ನಮ್ಮ ಭಯವೆಂಬಂತಹ ಕಾಡಿಗೆ ಕಿಚ್ಚಿನ ಹಾಗೆ ಇರತಕ್ಕಂಥವ. ಕಾಡ್ಗಿಚ್ಚು ಅಂದರೆ ಭಯವನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ ಭೀಮಸೇನ, ಗದೆಯನ್ನು ಹಿಡಿದಂತಹ ಭೀಮ. ಆದರೆ ನಾವು ಪದ್ಯ ನಿಜವಾಗಿ ವಿಚಾರ ಮಾಡಿದರೆ ಹೇಗೆ ಹೇಳಬೇಕು? ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ. ಹೇಗೆ ಶ್ರೀನಿವಾಸನೆ ಬಾರು ಅಂತ ಹೇಳಬೇಕಾದ್ರೆ ಶ್ರೀನಿವಾಸನೆ ಬಾರು. ಕೆಲವರು ಆದರೆ ಅವರು ಮೂಗಿ ಹಿಡ್ಕೊಳ್ಳಲ್ಲ ಪಾಪ, ಆ ಮಕ್ಕಳು ಪಾಪ ಏನಿದು ವಾಸನೆ ಬರೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದೇ ಅರ್ಥಜ್ಞಾನ ಪುರಸ್ಸರವಾಗಿ ಹೇಳುವಾಗ ಶ್ರೀನಿವಾಸನೆ ಬಾರು ಅದಕ್ಕೆ ಆ ಜೊತೆಗೆ ಸೇರಿಸೋದು. ಅರ್ಥಜ್ಞಾನ ಗಾನದ ಜೊತೆಗೆ ಸೇರಿದರೆ ವಿಶೇಷ. ಯಾಕಂದರೆ ಅರ್ಥಜ್ಞಾನ ಸೇರಿದಾಗ ಗಾನದಲ್ಲಿ ಒಂದು ವಿಶಿಷ್ಟವಾದಂತಹ ತನ್ಮಯತೆಗೆ ಕಾರಣವಾಗುವ ಭಾವ ಅಂಕುರಿಸ್ತದೆ. ಅದು ಬುದ್ಧಿಭಾವ ಅಂತಾರೆ. ಭಾವ ಎರಡು, ಒಂದು ಕೇವಲ ತಾದಾತ್ಮ್ಯ ಭಾವ, ದೇವರಲ್ಲಿ ನಮ್ಮನ್ನು ಅರ್ಪಿಸಿಕೊಳ್ಳುವುದು. ಅಲ್ಲಿ ಶಬ್ದಾರ್ಥ ಚಿಂತನೆ ಇಲ್ಲವೇ ಇಲ್ಲ. ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಒಂದು ಗಜಾನನಂ ಭೂತಗಣಾದಿ ಸೇವಿತಂ, ಅದನ್ನು ಕೆಲವರು ಹೇಳುವಾಗ ಗಜಾನನಂ ಭೂ ತಗಣಾದಿ ಸೇವಿತಂ, ಅದು ತಗಣೆ ಎಲ್ಲ ತಿಂತಾನೋ ಅಂತ ನಮ್ಗೆ ಒಂದು ಸಲ. ಆಮೇಲೆ ವಿನಾಯಕಂಶೋ ಕವಿನಾಶ ಕಾರಣ, ಅವ ಕವಿಗಳ ನಾಶಕ್ಕೆಲ್ಲ ಕಾರಣ. ಏನು ಕತೆ?
ಆಮೇಲೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತ ಹೀಗೆ ಹೇಳ್ತಾರೆ. ಅರ್ಥ ಗೊತ್ತಿಲ್ಲದೆ ಹೋದಾಗ ಈ ಸಮಸ್ಯೆ ಆಗುತ್ತೆ. ಅದೇ ಗೊತ್ತಿದ್ದವ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಭೂಫಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ. ಇಲ್ಲದೆ ಅವನಿಲ್ಲದು ವಿನಾಯಕಂ ಶೋ, ಅವನು ಯಾವುದೋ ಶೋ ಅಂತ ಅಂದ್ಕೊಂಡಿದ್ದಾನೆ, ಕವಿನಾಶ ಕಾರಣ ಅಂತ ಮುಂದೆ ಹೋಗ್ತಾನೆ. ಆ ಅರ್ಥಜ್ಞಾನ ಇದ್ದಾಗ ಅವನು ಹೇಳುವ ಧಾಟಿಯಲ್ಲಿ ಹೇಳುವುದರಲ್ಲಿ ಇನ್ನೊಬ್ಬರಿಗೂ ಕೂಡ ರಸಾಸ್ವಾದನೆ ಆಗುವುದಕ್ಕೆ ಸಾಧ್ಯ ಆಗ್ತದೆ. ನಿಮ್ಮಲ್ಲಿ ಈಗ ನಾನು ಇಲ್ಲಿ ಕೇಳ್ತಾ ಇದ್ದೆ, ಒಂದು ಪದ್ಯ ಪೂರ್ತಿ ಕೇಳಿದೆ, ಅಲ್ಲಿ ಸ್ವಲ್ಪ ಅಡಗಿ ಕೂತುಕೊಂಡು ಕೇಳಿದೆ, ಆಮೇಲೆ ಒಳಗೆ ಬಂದು ಕೇಳಿದೆ. ಹೇಳಿದ್ರಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ, ಅಂದರೆ ಅರ್ಥಜ್ಞಾನ ಪುರಸ್ಸರವಾಗಿ ಹೇಳ್ತಾ ಇದ್ದೀರಿ ಅನ್ನೋದು ಖುಷಿಯಾಗಿದೆ. ಅಂದರೆ ಸಾಮಾನ್ಯ ಕೆಲವು ಪದ್ಯಗಳಲ್ಲಿ ಮಾತ್ರ ಅರ್ಥಜ್ಞಾನ ಕ್ಲಿಷ್ಟವಾಗಿರೋದು. ದಾಸರು ವಿದ್ವಾಂಸರಿಗೋಸ್ಕರ ಪದ್ಯ ಮಾಡಿದ್ದಲ್ಲ. ಭಕ್ತಿ ಉದ್ರೇಕ ಆಗಬೇಕು ಎಲ್ಲ ಕಡೆಯಲ್ಲೂ. ಶ್ರೀಮನ್ಮಧ್ವಾಚಾರ್ಯರ ಸಿದ್ಧಾಂತ ಭಕ್ತಿ ಸಿದ್ಧಾಂತ. ಆ ಭಕ್ತಿ ಸಿದ್ಧಾಂತದ ಪ್ರಸರಣ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಪದ್ಯವನ್ನು ರಚಿಸಿದ್ದು. ವಿದ್ವಾಂಸರು ಅದರಿಂದ ಗಾನ ಮಾಡ್ತಾ ಖುಷಿ ಪಡಬೇಕು ಅನ್ನೋ ಉದ್ದೇಶ ಇದೆ, ವಿದ್ವಾಂಸರಿಗೋಸ್ಕರವೇ ರಚಿಸಿದ್ದಲ್ಲ. ಆದ್ದರಿಂದಾಗಿ ಸಾಮಾನ್ಯ ಜನರನ್ನು ಲಕ್ಷೀಕರಿಸಿ ಲೋಕದ ಜನರ ತಪ್ಪುಗಳನ್ನು ತಿದ್ದುವ ಪದ್ಯಗಳೆಷ್ಟು ಅಲ್ವಾ. ಅಡಿಗೆ ಮಾಡುವ ಸೌಟಲ್ಲಿ ಬಡಿದರೆ ಕುಯ್ 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 ಹಾಡುವಿರಿ ಅಂತ ಅಲ್ಲಿ ತನಕ ಹೋಗಿದ್ದಾರೆ. ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ ಅಂತ ಈ ರೀತಿ ಡೊಂಕು ತಿದ್ದುವಂತಹ ಕೆಲಸಗಳನ್ನೆಲ್ಲ ಮಾಡ್ತಾ, ಜೊತೆಗೆ ಭಗವದ್ಭಕ್ತಿ ವರ್ಧಕವಾದ ಲೀಲಾವಿಲಾಸಗಳನ್ನೆಲ್ಲ ಪದ್ಯಗಳಲ್ಲಿ ತುಂಬಿಸಿ ಪದ್ಯ ರಚಿಸಿದ್ದಾರೆ. ಅಧಿಕ ಮಾಸದಲ್ಲಿ ಅಧಿಕಸ್ಯ ಅಧಿಕಂ ಫಲಂ, ಇಲ್ಲಿ ಅಧಿಕ ಫಲ ಪ್ರಾಪ್ತಿ. ಆ ನಿಟ್ಟಿನಿಂದ ನಮ್ಮ ಮನೆಯಲ್ಲಿ ನನ್ನ ಅಣ್ಣ ಕಟ್ಟಿದ ಮನೆಯನ್ನು ಖುಷಿ, ನಮ್ಮ ಮನೆಯಲ್ಲಿ ಬಂದು ಒಂದು ಸುಂದರವಾದ ಗಾನ 33 ಪದ್ಯಗಳನ್ನು ಹೇಳುವುಗಳನ್ನು ಅಧಿಕ ಮಾಸಕ್ಕೆ ನಿಯಾಮಕ ಪುರುಷೋತ್ತಮ. 33 ತಿಂಗಳಿಗೆ ಒಂದು ಬಾರಿ ಅಧಿಕ ಮಾಸ ಬರ್ತದೆ. ಅದು ಕೂಡ 33 ತಿಂಗಳಾಗಿ 33 ಗಳಿಗೆಗೆ ಬಿದ್ದಾಗ ಸರಿಯಾಗಿ ಪತತ್ಯಧಿಕ ಮಾಸಕಃ ಅಂತ ಒಂದು ಅಧಿಕ ಮಾಸ ಲೆಕ್ಕಾಚಾರ ಎಷ್ಟು ಕರಾರುವಾಕ್ಕಾಗಿ ಮಾಡಿಟ್ಟಿದ್ದಾರೆ. ಆ 33 ತಿಂಗಳಿಗೆ ಒಂದು ಸಲ ಬರುವುದರಿಂದ 33 ಸಂಖ್ಯೆಗೆ ಇಲ್ಲಿ ಮಹತ್ವ ಬಂದದ್ದು. ಅಧಿಕ ಮಾಸ ಅಂದರೆ ಅದನ್ನು ಮಲಮಾಸ ಅಂತ ಕರೀತೇವೆ. ಅದು ಬೀಳುವುದಕ್ಕೆ ಕಾರಣ ಏನು ಅಂದರೆ ಸೂರ್ಯಚಂದ್ರರ ವ್ಯವಸ್ಥಿತವಾದ ಚಲನೆ. ಸೂರ್ಯಚಂದ್ರರ ಚಲನೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗುವುದಿಲ್ಲ. ನಮ್ಮ ಚಲನೆಯಲ್ಲಿ 50 ವರ್ಷ ತನಕ ಒಂಥರ, 50ರ ನಂತರ ಬೇರೆ ಥರ. ಆದರೆ ಅವರ ಚಲನ ಹಾಗಲ್ಲ. 365.25.0001 ಇಷ್ಟಕ್ಕೆ ಸರಿಯಾಗಿ ಸೂರ್ಯ ಒಂದು ಸುತ್ತು ಬರುವುದು. ಆದ್ದರಿಂದಾಗಿ 4 ವರ್ಷಕ್ಕೊಂದು ಅಧಿಕ ಮಾಸ ಬರುವುದು. ಅಧಿಕ ವರ್ಷ, ಅಧಿವರ್ಷ ಅಂತ ಕರೀತೇವೆ. ಒಂದು ವರ್ಷ ಒಂದು ದಿನ ಜಾಸ್ತಿ ಇರ್ತದೆ, 366 ದಿವಸ ಬರ್ತದೆ ಅದು. ಆದರೆ ಚಂದ್ರನ ಚಲನೆ ಹಾಗಲ್ಲ. ಚಂದ್ರ ಬಹಳ ವೇಗಶಾಲಿ, ಸೂರ್ಯ ಬಹಳ ನಿಧಾನ, ಚಂದ್ರ ಭಾರಿ ವೇಗಶಾಲಿ. ಅವ 2 ನಕ್ಷತ್ರವನ್ನು ಒಂದು ದಿವಸ ಅಂದರೆ 2 ನಕ್ಷತ್ರಕ್ಕೆ ಒಂದು ರಾಶಿ ಅಂತ ಹೆಸರು. ಅವನು 2 ದಿವಸದಲ್ಲಿ ಒಂದು ರಾಶಿಯನ್ನು ದಾಟಿಬಿಡ್ತಾನೆ. ಸೂರ್ಯ ಮೇಷದಿಂದ ವೃಷಭ ಸಂಕ್ರಮಣ ಆಗಬೇಕಾದ್ರೆ 30 ಅಥವಾ 31 ದಿವಸ ಬೇಕು. ಇದನ್ನೇ ಎಲ್ಲ ನೋಡಿ ನಮ್ಮ ಈಗಿನ ಆಧುನಿಕ ಕ್ಯಾಲೆಂಡರ್ಗಳೆಲ್ಲ ಬಂದದ್ದು. ನಮ್ಮ ಯುಗಾದಿ ಅದೇ ಯುಗಾದಿ ಆಗಿತ್ತು ಒಂದು ಕಾಲ. ಆಮೇಲೆ ಜನವರಿ ಫೆಬ್ರವರಿ ಅಂತ ಎರಡನ್ನು ಸೇರಿಸಿದರು ಅವರ ಹಿಂದಿನ ಬ್ರಿಟಿಷರಲ್ಲ, ಇದೆಲ್ಲ ಗ್ರೀಕ್ ಮತ್ತು ಲ್ಯಾಟಿನ್ ಅಲ್ಲಿ ನಡೆದಿರುವಂಥದ್ದು. ಸಾಕ್ರೆಟಿಸ್ ಎಲ್ಲ ಇದ್ದ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ಆಗಸ್ಟಸ್ ಕೇಳಿರ್ಬೋದು ನೀವು. ಆಗಸ್ಟಸ್ ಅಂತಿದ್ದ, ಜೂಲಿಯಸ್ ಸೀಸರ್ ಅಂತಿದ್ದ, ಎಲ್ಲ ಓದಿರ್ತೀವಿ. ಅವರ ವರ್ಷದ ಪ್ರಕಾರ 10 ವರ್ಷ ಮಾತ್ರ ಇತ್ತು. 10 ತಿಂಗಳು ಮಾತ್ರ ಸೇರಿ ಒಂದು ವರ್ಷ. 10 ತಿಂಗಳು ಇದ್ದದ್ದನ್ನು ಅವರು ಮಧ್ಯದಲ್ಲಿ 2 ತಿಂಗಳು ಉಂಟಲ್ವ, ಯಾವುದು ಜನವರಿ ಫೆಬ್ರವರಿ, ಅದು ಚಳಿಗಾಲ. ಚಳಿಗಾಲ ಅಂತ ಹೇಳಿದರೆ ಅದು ಡೆಡ್ ಇಯರ್, ಡೆಡ್ ಅಲ್ಲ ಡೆಡ್ ಡೇಸ್, ಅದನ್ನು ತೀರ್ಮಾನ ಮಾಡಿದರು. ಆ ಹೊತ್ತಿಗೆ ಹುಟ್ಟಿದವನಿಗೆ ಜನ್ಮ ದಿನಾಂಕ ಯಾವುದಂದರೆ ಮಾರ್ಚ್ 1. ಅದು ಯಾರೇ ಹುಟ್ಟಲಿ ಆ ಹೊತ್ತಿಗೆ ಅವ ಮಾರ್ಚ್ 1 ಅಂತ ತೀರ್ಮಾನ ಮಾಡಿ ಅದಕ್ಕೆ ಮಾರ್ಚ್ ಅಂತ ಹೆಸರು. ಮಾರ್ಚ್ ಅಂದರೆ ಮಾರ್ಜಿನ್, ಅಲ್ಲಿಂದ ಶುರು ಅದು. ಆಮೇಲೆ ಮಾರ್ಚನ್ನು ಬಿಟ್ಟು ಏಪ್ರಿಲ್ 1ಗೆ ಅವರು ವರ್ಷ ಶುರು ಅಂತ ಶುರು ಮಾಡಿದರು. ಏಪ್ರಿಲ್ 1 ಅವರ ವರ್ಷದ ಆರಂಭ ಇತ್ತು. ಏಪ್ರಿಲ್ 1 ವರ್ಷದ ಆರಂಭ ಇದ್ದದ್ರಿಂದ ಕೆಲವರಿಗೆ ಈ ಯಾವುದು ಜನವರಿ ಫೆಬ್ರವರಿ ಮಾರ್ಚ್ ಜೊತೆಗೆ 2 ಸೇರಿಸಿ ಜನವರಿ 1ಕ್ಕೆ ವರ್ಷ ಆರಂಭ ಅಂತ ಶುರು ಮಾಡಬೇಕು ಅಂತ ಹೇಳಿದ ಕೂಡಲೇ ಪ್ರಾಚೀನರು ಬಿಡಲಿಲ್ಲ. ನಾವು ಸಂಪ್ರದಾಯದ ಪ್ರಕಾರ ಏಪ್ರಿಲೇ ಶುರು ಮಾಡೋದು ಅಂತ. ಆವಾಗ ರಾಜ ಆದೇಶ ಕೊಟ್ಟ, ಆಗಸ್ಟಸ್ ಸೀಸರ್ನ ಮಗ ಆದೇಶ ಕೊಟ್ಟ, ಏನು, ಯಾರಾದರೂ ಏಪ್ರಿಲ್ 1ನೇ ತಾರೀಕು ವರ್ಷಾಚರಣೆ ಮಾಡಿದರೆ ಅವರನ್ನೆಲ್ಲ ಫೂಲ್ ಮಾಡಿ, ಅವರಿಗೆಲ್ಲ ಸುಳ್ಳು ಹೇಳಿ ಅವರದ್ದನ್ನೆಲ್ಲ ಕದ್ದುಕೊಂಡು ಹೋಗಿ ಅವರ ಮನೆಗೆ ಕಲ್ಲು ಹಾಕಿ ಅಂತೆಲ್ಲ ಶುರು ಮಾಡಿದ. ಅದಕ್ಕೆ ಏಪ್ರಿಲ್ ಫೂಲ್ ಶುರು ಆಯಿತು. ಇದಕ್ಕಿಂತ ಈ ವರ್ಷದ ವ್ಯವಸ್ಥೆ ಇದೆ ಅಲ್ವಾ,
ಈ ವರ್ಷದ ವ್ಯವಸ್ಥೆ ಅಂದರೆ ಜನವರಿ ಫೆಬ್ರವರಿ ಸೇರಿಸಿ ಎಲ್ಲದರಲ್ಲೂ ಸರಿಯಾಗಿ ನಮ್ಮ ಸಂಕ್ರಾಂತಿಯ ಪ್ರಕಾರ ಕೆಲವು ತಿಂಗಳಲ್ಲಿ 30, ಕೆಲವು ತಿಂಗಳಲ್ಲಿ 31 ಇದೇ ಇತ್ತು. ಫೆಬ್ರವರಿಯಲ್ಲೂ ಕೂಡ 30 ತಾರೀಕಿತ್ತು. ಜೂಲಿಯಸ್ ಬಂದಲ್ಲ, ಜೂಲಿಯಸ್ಸು ಅವನು ಬಂದವ. ನನ್ನ ತಿಂಗಳಲ್ಲಿ 30 ಉಂಟು. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಅಲ್ಲಿ 30 ಇತ್ತು. ಅದಕ್ಕೇನು ಮಾಡಿದವ, ಈ ಫೆಬ್ರವರಿಯಿಂದ ಒಂದು ತೆಗೊಂಡು 31 ಹಾಕೊಂಡ. ನನ್ನ ಹೆಸರಿನ ತಿಂಗಳು ಅಂತ ಅದಕ್ಕೆ ಅವನ ಹೆಸರು. ನಿಜವಾಗಿ ಅದೇನು ಷಡಂಬರ ಅಂತ ಅದಕ್ಕೆ ಹೆಸರು. ಷಡಂಬರ, ಸಪ್ತಾಂಬರ, ಅಷ್ಟಾಂಬರ, ನವಾಂಬರ, ದಶಾಂಬರ, ಸರಿಯಾಗಿ ಸಂಸ್ಕೃತದ ಹೆಸರಿದ್ದದ್ದನ್ನು ತನ್ನ ಹೆಸರನ್ನು ಅಲ್ಲಿಗೆ ಹಾಕಿದ, ಜುಲೈ ಅಂತ ಮಾಡಿದ. ಅದಕ್ಕೊಂದು ದಿವಸ ಅಲ್ಲಿಂದ ಸೇರಿಸಿದ. ಬೇರೆ ತಿಂಗಳಿಂದ ತೆಗಿಲಿಲ್ಲ, ಯಾರೋ ಜೋರು ಮಾಡ್ಯಾರು ಅಂತ. ಫೆಬ್ರವರಿ ಅವರ ದೇವತೆಗಳ ಹೆಸರು, ದೇವರು ಮಾತಾಡೋಲ್ಲ ಅಂತ ಅಲ್ಲಿಂದ ಒಂದು ದಿವಸ ತೆಗೆದು ಹಾಕಿದ. ಆಮೇಲೆ ಆಗಸ್ಟ್ ಸೀಸರ್ ಬಂದವ, ನನ್ನ ಹೆಸರಲ್ಲಿ ಒಂದು ಮಾಸ ಬೇಕು ಅಂತೇಳಿ ಮುಂದಿನ ಮಾಸಕ್ಕೆ ಅವನ ಹೆಸರಿಟ್ಟ. ಹೆಸರಿಟ್ಟ ಮೇಲೆ ಅದರಲ್ಲಿ 30 ಇತ್ತು. ಇದು 31 ಉಂಟು, ನಂದು 30 ಉಂಟು ಅಂತೇಳಿ ಅದಕ್ಕೂ ಅಲ್ಲಿಂದ ತಗೊಂಡು ಬಂದ. ಫೆಬ್ರವರಿ ಅಲ್ಲಿದ್ದು 28 ಆಯಿತು. ಇಲ್ಲಿ ತಂದು ಆಗಸ್ಟ್ ಕೂಡ, ಜುಲೈ ಕೂಡ 31 ಆಯಿತು, ಆಗಸ್ಟ್ ಕೂಡ 31 ಆಯಿತು. ಇದೆಲ್ಲ ಅನಾಹುತ ಮಾಡಿದವರು ಇವರೆಲ್ಲ, ಅವರಿಗೆ ದಿನಗಳನ್ನು ಅಲ್ಲಿ. ಹಾಗಾಗಿ ಕೊನೆಗೊಂದು ಲೀಪ್ ಇಯರ್ ಬಂದಾಗ ಏನು ಮಾಡೋದು, ಅಲ್ಲಿಂದ ತೆಗೆದಿದ್ದೇವಲ್ಲ ಪಾಪ, ಅದಕ್ಕೊಂದು ಹಾಕು ಅಂತೇಳಿ ಅಲ್ಲಿ ಫೆಬ್ರವರಿಯಲ್ಲಿ 29 ದಿವಸ ಮಾಡಿ ವ್ಯವಸ್ಥೆ. ಹೀಗೆ ಅವ್ಯವಸ್ಥಿತವಾದ ಕ್ಯಾಲೆಂಡರಲ್ಲಿ ನಾವು ಇವತ್ತು ಬಿದ್ದಿದ್ದೇವೆ. ಆದರೆ ನಮ್ಮದೆಷ್ಟು ಕರಾರುವಾಕಾದ ವ್ಯವಸ್ಥೆ ಅಂತ ಹೇಳಿದರೆ, ಸರಿಯಾಗಿ 365 ಕಾಲು ದಿವಸಕ್ಕೆ ಸಂಕ್ರಾಂತಿ ಆಗೋದು, ಮೇಷ ಸಂಕ್ರಾಂತಿ. ಕಳೆದ ಬಾರಿ ಬೆಳಗ್ಗೆ 6 ಗಂಟೆಗೆ ಮೇಷ ಸಂಕ್ರಾಂತಿ ಆದರೆ ಈ ಬಾರಿ ಮಧ್ಯಾಹ್ನ 12 ಗಂಟೆಗೆ ಮೇಷ ಸಂಕ್ರಾಂತಿ. ಮುಂದಿನ ಸಲ ಸಾಯಂಕಾಲ 6 ಗಂಟೆಗೆ ಮೇಷ ಸಂಕ್ರಾಂತಿ. ಅದರ ಮುಂದಿನ ಸಲ ಮಧ್ಯರಾತ್ರಿ 12 ಗಂಟೆ ಆದಮೇಲೆ 1 ನಿಮಿಷಕ್ಕೆ ಮೇಷ ಸಂಕ್ರಾಂತಿ. ಅದು ಲೀಪ್ ಇಯರ್ ಆಗ್ತದೆ. ಅಲ್ಲಿ 1 ದಿವಸ ಜಾಸ್ತಿ ಆಯಿತು ಅಂತ. ಈ ವ್ಯವಸ್ಥೆಯಲ್ಲಿ ನಮ್ಮ ಕರಾರುವಾಕಾದ ವ್ಯವಸ್ಥೆಯನ್ನು ಅವರು ಫೆಬ್ರವರಿಯಲ್ಲಿ 1 ದಿವಸ ಹೆಚ್ಚು ಹಾಕಿಕೊಂಡು ಅನುಕರಣೆ ಮಾಡಿದ್ದಾರೆ. ಅಂದರೆ ಸೌರಮಾನ ಅಷ್ಟು ವ್ಯವಸ್ಥಿತ. ಆದ್ದರಿಂದ ಸ್ಥಿರ ಸೌರೋತ್ರ ಅಸ್ಥಿರ ಚಾಂದ್ರಮಾಸ ಸ್ಯಾತ್ ಸ್ಥಿರ ಸೌರೋತ್ರ ಕಾರಣಂ. ಸೌರಮಾಸ ಅನ್ನೋದು ಅತ್ಯಂತ ಸ್ಥಿರ, ಅದರಿಂದ ಸೌರಮಾನಕ್ಕೆ ಮಹಾಮಹತ್ವ ಇದೆ ಅಂತ ಎಲ್ಲ ಸ್ಮೃತಿಕಾರರು ಹೇಳ್ತಾರೆ. ಚಾಂದ್ರಮಾನದಲ್ಲಿ ಒಂದು ಅವ್ಯವಸ್ಥೆ ಇದೆ. ಏನು, ಚಂದ್ರ 354 ದಿವಸಕ್ಕೆ ಒಂದು ಸಲ ಸುತ್ತಿ ಬಿಡ್ತಾನೆ ಮೇಷವೃಷಭಾದಿಗಳಲ್ಲೆಲ್ಲ. ಅಂದರೆ ಸಮಗ್ರ ವರ್ಷ ಆಗ್ತದೆ ಅವನಿಗೆ 354 ದಿವಸಕ್ಕೆ. ಈಗ ಸೌರಮಾನಕ್ಕೂ ಇದಕ್ಕೆ ಎಷ್ಟು ವ್ಯತ್ಯಾಸ ಬಂತು? 11 ದಿವಸ ಅಂತೂ ಭರ್ತಿ ವ್ಯತ್ಯಾಸ ಬಂತ. 4 ವರ್ಷಕ್ಕೆ ಒಂದು ಸಲ 12 ದಿವಸ ವ್ಯತ್ಯಾಸ ಬರ್ತದೆ. ಸಾಮಾನ್ಯವಾಗಿ 11 ದಿವಸದ ವ್ಯತ್ಯಾಸ ಬಂತು. ಇದು 3 ವರ್ಷಕ್ಕೆ ಏನಾಯಿತು, ತಿಂಗಳಿಗಿಂತ ಜಾಸ್ತಿ ವ್ಯತ್ಯಾಸ ಬಂತು. ತಿಂಗಳಿಗಿಂತ ಜಾಸ್ತಿ ವ್ಯತ್ಯಾಸ ಬಂದರೆ ಒಂದು ಮಾಸದಲ್ಲಿ, ಅಂದರೆ ಚಾಂದ್ರ ಮಾಸದಲ್ಲಿ ಸೂರ್ಯ ಸಂಕ್ರಾಂತಿಯೇ ಇಲ್ಲ ಅಂತ ಆಯಿತು. ಸೂರ್ಯ ಸಂಕ್ರಾಂತಿ ಇಲ್ಲಿ ಈ ಮಾಸ ಶುರುವಾಗುವುದಕ್ಕಿಂತ ಮುಂಚೆ ಆಯಿತು, ಅಲ್ಲಿ ಆ ಮಾಸ ಮುಗಿದ ಮೇಲೆ ಆಯಿತು. ಅಸಂಕ್ರಾಂತ ದ್ವಿಸಂಕ್ರಾಂತ ಮಲಮಾಸ ಇತೀರಿತ. ಯಾವ ಮಾಸದಲ್ಲಿ ಸಂಕ್ರಾಂತಿಯೇ ಇಲ್ಲವೋ ಅದಕ್ಕೆ ಮಲಮಾಸ ಅಥವಾ ಅಧಿಕ ಮಾಸ ಅಂತ ಅದಕ್ಕೆ ಹೆಸರು. ಆವಾಗ ಅದಕ್ಕೆ ಲೆಕ್ಕ, ಅದಕ್ಕೆ ಹೆಸರಿಲ್ಲದ ಮಾಸ ಅದು. ಆದರೆ ನಾವು ನೆಕ್ಸ್ಟ್ ಏನು ಮಾಸ ಬರ್ತಿತ್ತು ಆ ಹೆಸರು ಇಟ್ಟುಕೊಂಡು ಹೇಳುವುದು, ಇಲ್ಲಿ ಹೋದರೆ ವ್ಯವಹಾರ ಮಾಡೋದು ಹೇಗೆ? ಹಾಗಾಗಿ ಚೈತ್ರ ವೈಶಾಖ ಆದಮೇಲೆ ಯಾವುದು ಬರಬೇಕು? ಜ್ಯೇಷ್ಠ ಬರಬೇಕು. ಆದರೆ ಜ್ಯೇಷ್ಠ ಬರುವುದಕ್ಕಿಂತ ಮುಂಚೆ ಒಂದು ಅಧಿಕ ಮಾಸ ಬಿದ್ದರೆ ಅದಕ್ಕೇನು ಹೆಸರು? ಹೆಸರಿಲ್ಲ. ಅದು ಹೆಸರಿಲ್ಲದ ಮಾಸ, ಮಲಮಾಸ ಅಂತಲೇ ಅದಕ್ಕೆ ಹೆಸರು. ಆದರೆ ಏನಾದರೂ ಒಂದು ಕರಿಬೇಕಲ್ವ, ಅದಕ್ಕೋಸ್ಕರ ಅಧಿಕ ಜ್ಯೇಷ್ಠ ಮಾಸ ಅಂತ ಕರಿ. ನಿಜವಾಗಿ ಜ್ಯೇಷ್ಠ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಅಧಿಕ ಮಾಸೆ ನಾವು ಸಂಕಲ್ಪ ಮಾಡುವಾಗ ಅಧಿಕ ಮಾಸೆ ಅಂತ ಹೇಳಿದರೆ ಸಾಕು. ಅಧಿಕ ಮಾಸ ಅಂತ ಹೇಳಿದರೆ ಹಾಗೆ ಬಿತ್ತು. ಈ ಮಾಸಕ್ಕೆ ನಿಯಾಮಕ ದೇವರಿದೆ, ಉಳಿದದ್ದಕ್ಕೆಲ್ಲ ಕೇಶವ ನಾರಾಯಣ, ವೈಶಾಖ ಮಧುಸೂದನ ಎಲ್ಲ ಉಂಟು. ಜ್ಯೇಷ್ಠಕ್ಕೆ ತ್ರಿವಿಕ್ರಮ ಇದ್ದಾನೆ, ಆದರೆ ಅಧಿಕ ಮಾಸಕ್ಕೆ ಯಾರು ಇಲ್ಲ. ಆವಾಗ ಭಗವಂತ ನಾನು ಪುರುಷೋತ್ತಮ ರೂಪದಿಂದ ಅದನ್ನು ನಿಯಮಿಸ್ತೇನೆ. ಇದರಲ್ಲಿ ವಿವಾಹ ಮೊದಲಾದಂತಹ ಸತ್ಕರ್ಮಗಳ ಅನುಷ್ಠಾನಕ್ಕೆ ಅವಕಾಶ ಇಲ್ಲ. ಆದರೆ ಹೇಗೆ ದಿನ ಕಳೆಯುವುದು ಹೇಗೆ? ಜನ ಮದುವೆ ಇದ್ದರೆ ಒಂದು 4 ದಿವಸ ಸುಲಭವಾಗಿ ಹೋಗ್ತದೆ, ಉಪನಯನ ಇದ್ದರೆ 2 ದಿವಸ ಅಂತೂ ಹೋಗ್ತದೆ, ಗೃಹ ಪ್ರವೇಶ ಇದ್ದರೆ 12-20 ದಿವಸ ಅಲ್ಲ 3 ವರ್ಷ ಹೋಗ್ತದೆ. ಹೀಗೆಲ್ಲ ಬಹಳ ಗೃಹ ಪ್ರವೇಶ ಎಲ್ಲ ಇದ್ದರೆ ಇಷ್ಟೆಲ್ಲ ದಿವಸ ದುಡ್ಲಿಕ್ಕೆ ಆಗ್ತದೆ. ಇಲ್ಲಿ ಯಾವ ಕೆಲಸವೂ ಇಲ್ಲ ಅಂತ ಆದರೆ ದಿನ ಕಳೆಯುವುದು ಹೇಗೆ ಅಂತ ಒಂದು ಸಮಸ್ಯೆ. ಅದಕ್ಕೆ ಹೇಳಿದರು ಭಜನೆ ಮಾಡಿ ವ್ರತಾನುಷ್ಠಾನ ಮಾಡಿ. ಬರೀ ಉಪ್ಪು ಬಿಟ್ಟರೆ ಸಾಕಂತೆ ವರ್ಷ ದಿನ ಯಾವುದು ಮಾಸ ಪೂರ್ತಿ ಉಪ್ಪು ಬಿಟ್ಟರೆ ಅದಕ್ಕೊಂದು ವ್ರತ. ಮತ್ತು ಕೊನೆಗೆ ಒಂದು ದೊಡ್ಡ ದಾನ ಕೊಡಬೇಕು, ಬ್ರಾಹ್ಮಣರಿಗೆ ಕೊಡಬೇಕು, ಇದೆಲ್ಲ ಉಂಟು. ಆಮೇಲೆ ಯಾರಿಗೂ ಬಯ್ಯದೆ ಹೋದರೆ ಅದೊಂದು ವ್ರತ, ಮೌನವಾಗಿದ್ದರೆ ಅದೊಂದು ವ್ರತ, ಮಾಸ ಪೂರ್ತಿ ಸಿಟ್ಟು ಮಾಡಿಕೊಳ್ಳದೆ ಹೋದರೆ ಅದೊಂದು ವ್ರತ, ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಿದರೆ ಅದೊಂದು ವ್ರತ, ಪ್ರತಿನಿತ್ಯವೂ ಕೂಡ ವಿಹಿತ ದ್ರವ್ಯ ದಾನ ಕೊಟ್ಟರೆ ಅದೊಂದು ವ್ರತ, ಪ್ರತಿನಿತ್ಯವೂ ಕೂಡ 33 ಪ್ರದಕ್ಷಿಣೆ ಬಂದು ಗೋ ಪದ್ಮ ವ್ರತಾದಿಗಳನ್ನು ನಡೆಸಿತು ಅಂತಾದರೆ ಅದೊಂದು ವ್ರತ. ಹೀಗೆ ಅನೇಕ ರೀತಿಯ
ವ್ರತಾನುಷ್ಠಾನಗಳಿಂದ ಇದನ್ನು ಇನ್ನಷ್ಟು ಪುಣ್ಯಭಾಜನರಾಗಿ ಅಂತ ಪುರುಷೋತ್ತಮ ರೂಪಿಯಾದ ಭಗವಂತ ಕೊಟ್ಟಿರುವ ಆದೇಶ. ಅದರಲ್ಲಿ ಭಜನೆಯೂ ಒಂದು ವ್ರತ. ಅದನ್ನು ಚೆನ್ನಾಗಿ ನಡೆಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.